ನಾವು ಜಾತಿ ನೋಡಿ ಓಟ್ ಹಾಕ್ರತ್ನ ಯಾರಿಗೆ ಅನ್ನಂಗಿಲ್ಲ, ಕೇಳಂಗಿಲ್ಲ. ನಾ ಬಿದ್ರು ಚಿಂತಿಲ್ಲಕರ ಜಾತಿಯಿಂದ ಓಟ್ ಕೇಳಂಗಿಲ್ಲ. ಅದನ್ನು ಓಪನ್ ಆಗಿ ನಾನು ಭಾಷಣದಾಗ ಹೇಳಿನಿ. ಹಂಗಿರ್ಬೇಕು ಸ್ವಾಭಿಮಾನ. ನಾವೇನ್ರಿ ಎಷ್ಟು ದಿನ ಇರೋವ್ರಿ, ಎಷ್ಟು ದಿನ ಇರೋರು? ಹಿಂದೆ ನನ್ಕಿಂತ ಹಿಂದೆ ಎಷ್ಟೋ ಮಂದಿ ಆಗ್ಯಾರ MLAಗಳು. ಇಂದು ನಾ ಅದನಿ, ನಾಳೆ ಮತ್ತೊಬ್ಬ ಬರ್ತಾನ. ಬದಲಾವಣೆ ಜಗದ ನಿಯಮ, ಶ್ರೀಕೃಷ್ಣ ಹೇಳ್ಯಾನ ನಮಗಿದ್ನು. ಅದರಿಂದ ನಾವೇನದೀವಿ, ನಾವು ಮುಖಂಡರು ಇಲ್ಲಿ ಬಂದವರು ಏನೋ ಒಂದು ಯಾರು ಒಬ್ಬೊಬ್ರು ಇರ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಈ ಮಹಾಭಾರತ ಆಗ್ಬೇಕಾದ್ರೆ ಯಾರು ಇದ್ದಾರೆ? ಯಾವ ಶಕುನಿ ಕಾರಸ್ಥಾನದಿಂದ ಮಹಾಭಾರತ ಯುದ್ಧ ಆಯ್ತು. ಆದ್ರೆ ಶಕುನಿ ಯಾರ ಕಡೆ ಇದ್ದ? ಯಾರ ಕಡೆ ಇದ್ರಿ? ಕೌರವ್ರ ಕತೆ ಇದ್ದ. ಕೌರವ್ರ ಕಡೆ ಇದ್ದ. ಆದ್ರ ಕೌರವ್ರ ಕಡೆ ಯಾಕಿದ್ದ? ಅವ್ರನ್ನ ಮಣ್ಣು ಕೊಡ್ಬೇಕತ್ತ ಅಲ್ಲಿದ್ದಾವ್. ಹಂಗ BJP ಆಗೋ ಶಕುನಿ ಪಾತ್ರ ಯಾರು ಇಡಬಾರ್ದು. BJP ಮಣ್ಣು ಕೊಡ್ಬೇಕಂತ ನಮ್ ಕೂಡ ಇರಬಾರ್ದು ಅಂತ ಹೇಳತ್ತೇನೆ ನಾನು. ಶ್ರೀಕೃಷ್ಣ ಆಗಿರ್ರಿ, ಶ್ರೀಕೃಷ್ಣ ಆಗಿರ್ರಿ. ಆದ್ರ ಅವ್ರು ಅದು ಕಾಲಕ್ರಮೇಣ ಎಲ್ಲೆಲ್ಲಿ ಅನ್ಯಾಯ ಆಕತಿ ಅಲ್ಲಿ ದೇವ್ರ ಶಿಕ್ಷೆ ಕೊಡ್ತಾನೆ. ಅದರಿಂದ ಒಟ್ಟಾರೆಯಾಗಿ ಭಾರತದ ಭವಿಷ್ಯದ ಈ ಶತಮಾನ, ಮುಂದೆ ಬರುವಂಥ ಶತಮಾನ, ಭಾರತ ಜಗನ್ಮಾತೆಯಾಗಿ ಶಕ್ತಿಯುತ ರಾಷ್ಟ್ರ ಆಗಿ ಮೇಲೇಳಬೇಕಾಗತ್ತೆ. ಭಾರತ ಶಕ್ತಿಯುತ ತುಂಬಿರ ಯಾರಿಗೆ ಲಾಭ ಆಕತಿ? ನಮ್ಗೆ ಲಾಭ ಆಕತಿ, ನಮ್ಗೆ ಲಾಭ ಆಕತಿ. ಇಂಥ ಪರಿಸ್ಥಿತಿಯೊಳಗೂ ಸಹಿತ ಪಾಕಿಸ್ತಾನ ಬೇರೆ ನೆರೆ ರಾಷ್ಟ್ರದೊಳಗೆ 500-400 ಲೀಟರ್ ಪೆಟ್ರೋಲ್ ಮಾರಿತು. ನಮ್ಮಲ್ಲಿ ಬರೀ 9-7 ರೂಪಾಯಿ ಹೆಚ್ಚು ಮಾಡಿದರು. ಅದಕ್ಕೆ ಖುಷಿ ಪಡ್ಬೇಕ್ರಿ. ಇಲ್ಲಾಂದ್ರೆ ಇವ್ರಿಗೆ ಕಾಂಗ್ರೆಸ್ಸಿನವರು ಅದಕ್ಕೆ ಜಗಳ ತೆಗೆಯೋದು. ಇವ್ರ ಕೈಯಾಗಿತ್ತಂದ್ರೆ ಇವರು 400 ರೂಪಾಯಿ ಪೆಟ್ರೋಲ್ ಮಾರ್ತಿದ್ರು ಕಾಂಗ್ರೆಸ್ನವ್ರು. ಮೋದಿ ಅವ್ರದಾರ ಅದನ್ನ ಕಾನ್ಸ್ಟಂಟ್ ಕಾಯ್ಕೋತ ಬಂದಾರ. ಎಕ್ಸೈಸ್ ಡ್ಯೂಟಿ ಕಂಪನಿಗೆ ಲುಕ್ಷಣ ಆಗ್ಲಿಕ್ಕೆ ಜನರಿಗೆ ಭಾರ ಆಗಬಾರ್ದಂತ ಕಾಯ್ಕೊಂಡು ಬಂದಾರ. ಈ ರೀತಿ ಒಳ್ಳೆ ಕೆಲಸ ಮಾಡುವಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ. ಇಷ್ಟೇ ಭರವಸೆ. ನಾವು ಮೋದಿ ಅಂತೀವಿ, ಅದರ ಮೋದಿ ಅಂತ ಹಿಂಗೆ ಶಕ್ತಿ ಬರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದೈವಿ ಪುರುಷರು ಶ್ರೀಕೃಷ್ಣ ಹೇಳಿದ್ದವು, ಯಾವಾಗ ಅನ್ಯಾಯ ಅತ್ಯಾಚಾರ ನಾಡಿನೊಳಗೆ ಹೆಚ್ಚಾಕತಿ ಮತ್ತೊಮ್ಮೆ ಅವತರಿಸಿ ಬರೆಸಿ ಧರ್ಮವನ್ನು ಕಾಪಾಡ್ತನ ಶ್ರೀಕೃಷ್ಣ ಹೇಳ್ಯಾನ ಮಹಾಭಾರತದಾಗ. ಹಂಗ ಶ್ರೀಕೃಷ್ಣ ಅವತಾರಿ ಪುರುಷವಾಗಿ ಮೋದಿ ದೇಶದಾಗ ಜನ್ಮ ತಳ್ಯಾರ. ಈಗ ನಮ್ಮ ವೈರಿ ರಾಷ್ಟ್ರ ಪಾಕಿಸ್ತಾನದವರು ಸಹಿತ ಹೇಳ್ತಾರ, ಮೋದಿನ ನಮಗೆ ಕೊಡ್ರಿ, ನಮ್ಮ ದೇಶದಾಗ ಹುಟ್ಟಿಸ್ಲಿ ಭಗವಂತ ಅಲ್ಲಾನ ಪ್ರಾರ್ಥನೆ ಮಾಡ್ತಾರ. ಅವ್ರು ಹುಟ್ಟಬೇಕಲ್ಲ. ರಾಕ್ಷಸರಿದ್ರೆ ನಾಣ್ಯಾಗ ಹುಟ್ಟಂಗಿಲ್ಲ. ಅವರು ದೇವ್ರ ಹೆಂಗೆ ಹುಡ್ತಾರಲ್ಲಿ? ನಿಮ್ಮನ್ನು ಸಂಹಾರ ಮಾಡಿದಾಗ ಹುಡ್ತಾರ, ಮತ್ತೊಂದು ಕಡೆ ಹುಟ್ಟಿ ನಿಮ್ಮನ್ನು ಸಂಹಾರ ಮಾಡ್ತಾರೆ. ಆ ಅವತಾರವನ್ನ ಮೋದಿಯವ್ರು ತಗೊಂಡಾರ. ಆದ್ದರಿಂದ ನಾವು ದೇವ್ರ ಸ್ವರೂಪ. ನೀವು ದೇವ್ರು ನಮ್ಗೆ ಡೈರೆಕ್ಟ್ ವರ ಕೊಡ್ತಾನೋ ಗೊತ್ತಿಲ್ಲ. ಅದರ ಒಂದು ಒಳ್ಳೆಯ ಪಾರ್ಟಿಗೆ, ಒಳ್ಳೆಯ ರಾಷ್ಟ್ರಭಕ್ತನಿಗೆ, ಒಳ್ಳೆಯ ದೇಶ ಪ್ರೇಮಿಗೆ, ಒಳ್ಳೆಯ ಧರ್ಮ ಕಾಪಾಡೋನಿಗೆ ನಾವು ಮತ ಹಾಕಿದ್ರೆ, ನಾವು ಬೆಂಬಲ ಮಾಡಿದ್ರೆ ನಮಗೆ ನಾವೇನು ದೇವ್ರಿಗೆ ಹೋಗ್ತೀವೋ ಅದಕ್ಕಿಂತಲೂ ಹೆಚ್ಚಿನ ಸೌಭಾಗ್ಯ ಬರ್ಲಿಕ್ಕೆ ಸಾಧ್ಯ ಆಕೈತೆ ಅನ್ನುವಂಥ ನಂಬಿಕೆ ನಮ್ಮದು. ಅದರಿಂದ ದಯಮಾಡಿ ಎಲ್ಲ ಹಿರಿಯರು, ಯುವಕರು ಇಲ್ಲೆಲ್ಲ ಕೊಡ್ರಿ. ಇವತ್ತು ನಿಲ್ಲೋದು ನೀವು BJP ಪ್ರಾಮಾಣಿಕ ಕಾರ್ಯಕರ್ತರಾಗಿ ಪಾರ್ಟಿಯ ಸಂಘಟನೆಗೆ ಇಷ್ಟೆಲ್ಲ ಶಕ್ತಿ ಇದ್ದಾಗ ನಮಗೆ ಮೈನಸ್ ಯಾಕೆ ಆಗ್ಬೇಕ್ರಿ? ಮೈನಸ್ ಆಗ್ಬೇಕಾದ್ರ ಕಾರಣ ಹಂಗ ಆಗೋದಿಲ್ಲ. ನಮ್ಮವ್ರ ಅಚ್ಕಾಡಿ ಕೈ ಜೋಡಿಸಿದ್ರೆ ಮೈನಸ್ ಆಕತಿ. ನಮ್ಮ ಶಕ್ತಿ ಅವ್ರದ್ದು ಇಲ್ಲ. ನೀವು ಮುನ್ಸಿಪಾಲಿಟಿ ಚುನಾವಣೆಯಾಗ ನಾವೇ ಬರ್ತೀವಿ ಹೆಚ್ಚು, ಆದರೆ MLA MP ಬಂದ್ರೆ ನಾವು ಮೈನಸ್ ಹಾಕಿ. MLA ವಿಶೇಷವಾಗಿ ಯಾಕೆ ಹಾಕಿವ ಅಂತ ಆ ಓಟ್ ಎಲ್ಲಿ ಹೋದು? ನೀವು ಕ್ವಶನ್ ಮಾಡ್ಬೇಕಿಲ್ಲ. ಆ ಓಟ್ ಹೆಂಗೆ ಕಮ್ಮಿ ಅದು ಅಂದ್ರೆ ನಮ್ಮವರ ಅಕಾಡಿ ಕೈ ಜೋಡಿಸಿರ್ತಾರೆ. ಅದಕ್ಕೆ ನಾವು ಒಂದು ಉದಾಹರಣೆ ಹೇಳ್ತೇನೆ. ಈ ಕಂಬಾರ ಕೊಡ್ಲಿ ತೊಗೊಂಡು ಹೊಂಟಿರ್ತಾನೆ ಅರಣ್ಯದಾಗ, ಅವು ಪಟ ಪಡ್ಕೊಂಡು ಸಪ್ಲ ಹಾಕಿರ್ತಾವು. ಆ ಸಣ್ಣ ಗಿಡಗಳು ಅಳ್ಕೋತ ತಮ್ಮ ತಾಯಿ ದೊಡ್ಡ ಗಿಡದಂತೆ ಅವ ನಮಗೆ ಉಳಿಗಾಲಿಲ್ಲ. ಯಾಕ್ರೋ ಕೊಡ್ಲಿ ಬಂದಾವ ಬರ್ಲಿ ಬಿಡ. ಆ ಕೊಡ್ಲಿಯಾಗ ನಮ್ಮವ ಯಾವದಾನ ನೋಡ್ರಿ ಅಂತ ಹೇಳಿ, ನಮ್ಮವ ಇದ್ರೆ ನಮಗೆ ಅಳಿಗಾಲಿಲ್ಲ, ನಮ್ಮವ ಇಲ್ಲ ಅಂತ ಹೇಳಿದ್ರೆ ನಮಗೇನೋ ಆಗೋದಿಲ್ಲ, ಸುಮ್ಕೊಂಡ್ರಿ ಅಂತ ಹೇಳಿ. ಹಂಗ ನಮಗೆ ಮೈನಸ್ ಆಗ್ಬೇಕಾದ್ರೆ ನಮ್ಮವ್ರು ಆ ಕಡೆ ಕೈ ಜೋಡಿಸಿದಾಗ ಆಗ್ತದ. ಆದ್ರೆ BJP ಶಕ್ತಿ ಈ ದೇಶದೊಳಗೆ ಪ್ರಪಂಚದಾಗ ಅಗಾಧವಾದ ನಮ್ಮ ಸಿದ್ಧಾಂತವನ್ನು ಒಪ್ಪಿಕೊಂಡು ಸಮೂಹ ಭಾಳ ದೊಡ್ಡದದ. ಆದ್ರೆ ನಮಗೇನಾದರೂ ಹಾಕಿದ್ರೆ ನಮ್ಮವ್ರಿಂದ ಆಗತ್ತೆ. ನಮ್ಮ ಅಧಿಕಾರಿ ಅದಕ್ಕೆ ಹೋತು, ನಮ್ಮವ್ರ ಆ ಕಡೆ ಓಡಿ ಹೋಗ್ಲಿಕ್ಕೆ ಆತಿಲ್ಲ. ಹಂಗ ಇಟ್ಟೆಲ್ಲ ಸಮಾಜ, ಜನರು, ಮತದಾರರು ನಿಮ್ಮ ಮೇಲೆ ಪ್ರೀತಿಯಿಂದ ಆಶೀರ್ವಾದ ಮಾಡಿದಾಗ ಏನು ಬೇಕಾದ್ದಾಗಲಿ
ಏನು ಬೇಕಾದಾಗಲೂ ಸಹಿತ ನಮ್ಮ ಸಿದ್ಧಾಂತದ ಪ್ರಕಾರ ಇರ್ಬೇಕು. ನಮಗೆ ಆ ರೆಡ್ಡಿಗಳು ಮಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ರಾಗ ಓಡಿ ಹೈದರಾಬಾದಕ್ಕೆ ಹೋದ್ರೆ ಗೊತ್ತಾಯ್ತೆ ನಿಮಗೆ. ನಮಗೂ 2 ಕೋಟಿ ಕೊಡ್ತೀನಿ ಬರ್ರಿ ಅಂದ್ರೆ ನಾವು ಬರಂಗಿಲ್ಲ ಅಂದೀವಿ. ನಾವು ಬರಂಗಿಲ್ಲ, ನಾವು ಸಿದ್ಧಾಂತಕ್ಕೆ ಬದ್ಧರಾಗಿದ್ವಿ, ನಾವು ನಿಮ್ಮ ಕೂಡ ಬರಂಗಿಲ್ಲ ಅಂತ ಹೇಳ್ಸಿದ್ವಿ. 2 ಕೋಟಿ ಧಿಕ್ಕರಿಸಿದ್ವಿ ನಾವು. ಆಮೇಲೆ ಯಡಿಯೂರಪ್ಪ ಪಕ್ಷ ಬಿಟ್ಟು ಹೊಂಟ್ಲ, ಹೋಗಿ ನಮಸ್ಕಾರ ಮಾಡಿದ್ವಿ. ನೀವು BJP ಆಗಿದ್ರು ನಿಮ್ಮ ಕೂಡ ನಾವು ನಿಮ್ಮ ಶಿಷ್ಯ ಸಾಯುತಕ ನಿಮ್ಮ ಸೇವೆ ಮಾಡ್ತೀವಿ. ನೀವು BJP ಬಿಟ್ರಿ ಅಂದ್ರೆ ನಾ ಇರಂಗಿಲ್ಲ, ಹೊಕ್ಕಿನ ತಕ್ಷಣ ನಮಸ್ಕಾರ ಬಂದಿನಿ ನಾವು ಹೊರಗೆ. ಆ ರೀತಿ ಇರಬೇಕು. ಆ ರೀತಿ ಇದ್ದಾಗ ಮಾತ್ರ ನಮ್ಮ ಪಕ್ಷ ಕಟ್ಲಕ್ಕೆ ಸಾಧ್ಯ ಆಕದ. ಮತ್ತು ಅವ ಆ ಕಡೆ ಆ ಜಾತಿ ಅವ ಈ ಜಾತಿ ಅವ ಬ್ಯಾಡ ರೀ. ಯಾರು ಕೆಲಸ ಮಾಡ್ತಾರೋ ಅವ ನಮ್ಮವನಲ್ಲ, ಅವ BJP ಜಾತಿ ಅವ ಅಂತ ಹೋಗ್ರಲ್ಲ ನೀವು. ಅದ್ರಾಗ ಜಾತಿ ಒಳಗೆ ಸಮಾಜದೊಳಗೆ ನೀವು ಬಡದಾಡಿ ಇಂದು ನೀವು ಅನ್ಯಾಯ ಮಾಡ್ತೀರಿ. ಅವರು ಒಮ್ಮೆ ಪ್ರಬಲ ಶಕ್ತಿ ಬಂದಾಗ ನಿಮಗೆ ಅವರು ಮಾಡ್ತಾರೆ. ಇದಾಗೋದಿಲ್ಲ. ಒಬ್ಬರನ್ನ ಕಾಲ ಒಬ್ರು ಹೇಳ್ದ ಮಾತು ನಾವು ಬೀಳುವುದು. ಆದ್ದರಿಂದ ದಯಮಾಡಿ ಇದು ಈಗಿನ ಪದಾಧಿಕಾರಿಗಳನ್ನು ನಾವು ವಿನಂತಿ ಮಾಡ್ಕೊತೀನಿ. ಜವಾಬ್ದಾರಿ ರಾಮಣ್ಣ ಇದಾಗಿ ಹೇಳಿದ ಜವಾಬ್ದಾರಿ ವಹಿಸ್ಕೊಂಡ ಪ್ರಕಾರ ಅದನ್ನ ಆ ಕರ್ತವ್ಯನ ಪ್ರಾಮಾಣಿಕವಾಗಿ ನಿಭಾಯಿಸುವಂಥ ಕೆಲಸ ನಾವು ಮಾಡಬೇಕು. ಅದರಿಂದ ವಂಚಿತ ಮಾಡುವಂಥ ಕೆಲಸ ಮಾಡಬಾರ್ದು. ಅಂದ್ರೆ ನಮ್ಮ ಕಡೆ ಬೇರೆ ಶಬ್ದ ತರೋದಕ್ಕೆ ಹಂಗೆ ಆಗಬಾರ್ದು. ಅಂದ್ರೆ ಜಾಗದಾಗೂ ಬಿಡಂಗಿಲ್ಲ, ಇನ್ನೊಬ್ರಿಗೆ ಕೆಲಸ ಮಾಡೋಕ್ಕೂ ಬಿಡಂಗಿಲ್ಲ. ಹಂಗೆ ಆಗಬೇಡ. ಯಾರು ನಮ್ಗಿಂತ ಚಲೋ ಕೆಲಸ ಮಾಡ್ತಾರ ಮಾಡಲಿ. ನಾನು ಓಪನ್ನಾಗೆ ಹೇಳೀನಿ, ಇನ್ನೊಬ್ಬ ಯಾರು ಹಾಕಿದ್ರ ಮಾಡಲಿ. ನಮಗೆ 4 ಸಲ ಜನ ಆಶೀರ್ವಾದ ಮಾಡ್ಯಾರ. ಇನ್ನೊಬ್ಬ ಹಾಕಿದ್ರೆ ಆಗಲಿ, ನಾವು ಅವಕಾಶ ಕೊಡ್ತೀವಿ. ಅದರ ಜನ ಸೇವೆ ಗುರುತಿಸ್ಕೋಬೇಕು. ನೀವು ಸಮಾಜದೊಳಗೆಲ್ಲ ಊರೊಳಗೆ ಹಳ್ಳಿ ಒಳಗೆ ಪೇಟ್ಯಾಗ ಬಂದಾಗ ಅವ್ರು ಸೇವೆ ಮಾಡೋದ್ರ ಮುಖಾಂತರ ನೀವು ಲೀಡರ್ ಆಗಬೇಕು. ಇಲ್ಲಾಂದ್ರೆ ನೀವು ಮನ್ಯಾಗ ಕೊಂಡಿರೋದು ಇಲೆಕ್ಷನ್ ಬಂದಗಳನ್ನ ಹೊರಗೆ ಬಂದು ನನಗೆ MLA ಟಿಕೆಟ್ ಕೊಡ್ತಾರನ್, ಅಕಸ್ಮಾತ್ ಸಿಕ್ತಿ ಅಂದ್ರೆ ಜನ ಆಶೀರ್ವಾದ ಮಾಡ್ತಾರನ್? ಮಾಡೋದಿಲ್ಲ. ನಮ್ಮತನವನ್ನು ಬಿಟ್ಟು ತೆಳಮಟ್ಟಕ್ಕೆ ಹೋಗಿ ಅವ್ರು ಸೇವೆ ಮಾಡಿದಾಗ ಜನ ನಂಬ್ತಾರೆ. ನಮಗೆ ಇಟ್ಟಾಗಿಯೂ ಬೇಸ್ಕೋತೀವಿ ನಾವು. ಇಟ್ಟಾಗಿಯೂ ನಮ್ಮ ಮೇಲೆ ಕತ್ತಿ ಮೈಸ್ತಾರ ಮಂದಿ. ಅದರ ಕತ್ತಿ ಮಸೀದ್ರಿಂದ ನಾವು ಹೆದರಿ ಓಡುವಂಥ ಗ್ರೌಂಡ್ ಬಿಟ್ಟು ಹೋಗಂಗಿಲ್ಲ. ಯಾಕಂದ್ರೆ ಒಂದು ಇದರಂದು ಹೇಳ್ಯಾರ, ನೀ ಅನ್ಯಾಯವನ್ನು ಪ್ರಶ್ನೆ ಮಾಡಬೇಕು, ಕ್ವಶನ್ ಮಾಡಬೇಕು. ಯಾರ ಮ್ಯಾಗ ಬಡವ್ರ ಮ್ಯಾಗ ಅಸಹಾಯಕರ ಮೇಲೆ ದೌರ್ಜನ್ಯ ಹಾಕಿದ್ರೆ ಅಲ್ಲಿ ನಿಂತು ನಿಭಾಯಿಸ್ಬೇಕು. ಅದನ್ನು ನೀವು ಅಂಜಿ ಕ್ವಶನ್ ಮಾಡ್ಲಿಕ್ಕೆ ನಿನ್ನ ತಿತಾರ ಅಂತ ಹೇಳ್ತಾರೆ, ನಿನ್ನ ಮುಗಿಸಿಬಿಡ್ತಾರ ಅವ್ರು. ಅದರಿಂದ ನೀ ಪ್ರಶ್ನೆ ಮಾಡ್ಬೇಕು. ಹಂಗೆ ಸಾಮರ್ಥ್ಯವನ್ನು ಹೊಂದ್ಕೋಬೇಕು. ಎಲ್ಲಿ ಅನ್ಯಾಯಕತಿ ನಾವು ಒಂದು ಗ್ರೂಪ್ ಮಾಡ್ಬೇಕು. ನಾವು ಹೇಳಿದ್ವಿ ನಮ್ಮ ಅಧ್ಯಕ್ಷರಿಗೋದು, ಈಗ 100 ಮಂದಿ 100 ಮಂದಿ ಟೀಮ್ ಮಾಡ್ರಿ. ಊರಿಗೊಬ್ಬರು ಇಬ್ಬರು ತಗೊಂಡು ಏನೋ ಒಂದು ಫೋನ್ ಮಾಡ್ರು ಪಟ್ನ ಎಲ್ಲ ಕೆಲಸ ಬಿಟ್ಟು ಬರ್ಬೇಕು, ಹೋರಾಟ ಅನ್ಯಾಯವನ್ನು ಬರ್ಬೇಕು. ಆ ರೀತಿ ನಿಮ್ಮ ತೇರದಾಳ್ ನಗರದಾಗ ಒಂದು 50-60 ಮಂದಿ ಅಟ್ಟರೇ ಇರಲಿ. ಇಲ್ಲಾಂದ್ರೆ ಅಧ್ಯಕ್ಷ ಒದರದ ಯಾರೂ ಬರ್ಲಿಕ್ಕೆ ಏನು ಮಾಡ್ಬೇಕು, ಅವ ಒಬ್ಬ ಏನು ಮಾಡ್ಬೇಕು? ಪ್ರಜಾತಂತ್ರದಾಗ ಸಂಘ ಶಕ್ತಿ ಕಲೆಯುಗೆ ಸಂಘಟನೆನ ಶಕ್ತಿ ಇಲ್ಲಿ ಒಬ್ರು ಏನು ಆಗೋದಿಲ್ಲ. ಅದಕ್ಕಾಗಿ ನೀವು ಹಂಗೊಂದು ಟೀಮ್ ಮಾಡ್ರಿ, ಸಮಾನ ಮನಸ್ಕರ ಟೀಮ್ ಮಾಡ್ರಿ. ಒಬ್ರು ಕಾಲ ಒಬ್ರು ಎಳೆಯವ್ರನ್ನ ಟೀಮ್ ಮಾಡಬೇಡ್ರಿ. ನೀವು ಕರೆದ ಹೊತ್ನ್ಯಾಗೆ ಹೋಗ್ಬೇಡ್ರಿ 60 ಹೇಳೋರು ಇರ್ತಾರೆ ಒಳಗೆ. ಹಂಗೆಲ್ಲ ಮಾಡ್ಲಾಕ್ ಹೋಗ್ಬೇಡ್ರಿ. ಇದು ಪಕ್ಷ ನಮ್ಮ ತಾಯಿ ಇದ್ದಂಗೆ. ತಾಯಿಗೆ ದ್ರೋಹ ಮಾಡುವಂಥ ಕೆಲಸ ಆಗಬಾರ್ದು. ಆದ್ದರಿಂದ ಆ ನಿಟ್ಟಿನೊಳಗೆ ನಾವೆಲ್ಲರೂ ಹಿರಿಯರು, ಯುವಕರು, ನಮ್ಮ ತಾಯಂದಿರು ಕೆಲಸ ಕಾರ್ಯಗಳನ್ನು ಮಾಡೋಣ. ಏನೇ ಇರಲಿ, ಈ ಭಾರತ ಮಾತೆಗೆ ನಾವು ಸುಪುತ್ರರಾಗಿ ನಮ್ಮ ಜೀವನ ಅಂತ್ಯ ಮಾಡ್ಕೊಳ್ಳೋಣ. ಅದರ ಭಾರತ ಮಾತೆಗೆ ದ್ರೋಹಿಗಳಾಗಿ, ದೇಶ ದ್ರೋಹಿಗಳಾಗಿ ನಾವು ಈ ಭೂಮಿ ಬಿಟ್ಟು ಹೋಗೋದು ಬೇಡ. ನಮಗೆ ಹೆಸರು ಕೆಡಿಸ್ಕೊಳ್ಳೋದು ಬೇಡ. ಇರ್ತಾವ ಸಂಬಂಧಗಳು, ಎಲ್ಲ ಸಂಬಂಧಗಳು ಇರ್ತಾವ. ಯಾಕೆ ನಮ್ಮ ಕೂಡ ಏನು ಕಾಂಗ್ರೆಸ್ದವ್ರು ಬಿಗ್ತಾನೆ ಇಲ್ಲ, ಅದಾವ. ಆ ಬಿಗ್ತಾನ ಬೇರೆ, ಪಕ್ಷ ಬೇರೆ. ನೀವು ಕರೀರಿಪ್ಪ, ನಿಮ್ಮ ಇಲೆಕ್ಷನ್ ನಿತ್ರ ನಾವು ಬರಂಗಿಲ್ಲ. ನಾವು ಮತ್ತೆ ನಿನ್ನ ವಿರುದ್ಧ BJPನ ಮಾಡವ. ನಮ್ಮ ಬಿಗರಿಗೆ ಹೇಳೋದು ಮಾತಿದು. ಇಲ್ಲಿ ನೀವು ಬರಬೇಡ್ರಿ ನಮ್ಮಲ್ಲಿ. ಅಲ್ಲಿ ಕಾಂಗ್ರೆಸ್ ಮಾಡಿ ಇಲ್ಲಿ ನಮ್ಮ ಹಳೆಯ ನಿತ್ತ ಅಂತ ಇಲ್ಲಿ ಬರಬೇಡ್ರಿ. ನಿಮ್ಮದು ಏನು ಅಲ್ಲಿ ಮಾಡ್ತೀರಿ ಅದನ್ನ ಮಾಡ್ರಿ. ನೀವು ಆಚೆ ಕಡೆ ಹೋಗಿ ಪ್ರಚಾರ ಮಾಡ್ರಿ, ನಮಗೇನು ಬೇಸರ ಇಲ್ಲ. ಅಲ್ಲಿ ಭಗವಂತ ಇರ್ತಾನೆ, ಮೇಲೆ ಯಾರು ಏನು ಇರ್ತದೆ ಹಾಕಿರ್ತದೆ. ಅದರಿಂದ ದಯಮಾಡಿ ನಮ್ಮೆಲ್ಲ ನಾಯಕರು, ಎಲ್ಲ ಪದಾಧಿಕಾರಿಗಳು ಒಂದು ಪ್ರಾಮಾಣಿಕತೆಯಿಂದ ನಾವು ಮಾಡಿದ್ರೆ, ನಾನು ಅಂದ ಉದಾಹರಣೆ ಹೇಳಿಲ್ಲ, ನಾವು ಸಣ್ಣ ಮನುಷ್ಯ ಆದ್ರೆ ಯಾವಾಗೂ ಸತ್ಯ ಬಿಟ್ಟು ಕೊಟ್ಟಿಲ್ಲ, ಪಕ್ಷಕ್ಕೆ ದ್ರೋಹ ಮಾಡಿಲ್ಲ, ಸಿದ್ಧಾಂತಕ್ಕೆ ವಂಚನೆ ಮಾಡಿಲ್ಲ, ಆತ್ಮವಂಚನೆ ಮಾಡ್ಕೊಂಡಿಲ್ಲ. ಅದೇ ಪ್ರಕಾರ ಅಧಿಕಾರ ಬರಲಿ ಬಿಡಲಿ, ನಮ್ಮ ಸಿದ್ಧಾಂತ ಪ್ರಕಾರ ನಾವು ಹೋರಾಟ ಮಾಡ್ಕೋತಾ ಇದ್ದೀವಿ. ಯಾರು ಅನ್ಯಾಯ ಮಾಡ್ತಾರೆ ವಿರುದ್ಧ ಧ್ವನಿ ಎತ್ತೀವಿ. ಭಾಳ ಜಿಗದಾಡಿದ ಪಕ್ಷದಿಂದ ಉಚ್ಚಾಟನೆ ಮಾಡೀವಿ, ಎಲ್ಲ ಮಾಡಿ ಯಾರು ಬರ್ತಾರೆ ಮತ್ತೆ ತೊಗೊಂಡಿವಿ. ಈಗ ಮತ್ತೆ
ಒಂದು ವಾರನ್ಯಾಗ 8ನೇ ತಾರೀಕು ಬನಟ್ಯಾಗ ಒಂದು ದೊಡ್ಡ ಸಮೂಹ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗವ್ರದಾರ. ನಿಮ್ಮನ್ನು ಕರಿತೀವಿ. ದನ್ಯಾರು ಹೇಳ್ಯಾರ ಇನ್ನೂ ಒಂದು ಟೀಮ್ ಬರೋದೈತೆ ಅತ್ತ ಬಂದ್ರೆ ಬೇಕಾರೆ ಬನಟ್ಯಾಗ ಅಟ್ರು ಕೂಡಿ ಮಾಡೋನು ಅಲ್ಲಿ ಕರ್ಕೊಂಬಂದ್ರೆ ಅವ್ರನ್ನೂ ಸೇರ್ಪಡೆ ಮಾಡ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳ್ತಾನೆ. ಸಿಟಿ ರವಿ ಬರ್ತಂದಾರ ಆ ಕಾರ್ಯಕ್ರಮಕ್ಕೆ. ಅವ್ರ ನೇತೃತ್ವದೊಳಗೆ ಅಲ್ಲೇ ಮಾಡೋದು, ಬನಟ್ಯಾಗ ಕರ್ಕೊಂಬಂದು ಅಲ್ಲೇ ಶಾಲಾಗಿ ಸೇರ್ಪಡೆ ಮತ್ತೆ ಎಲ್ಲ ಕಡೆ ತಿರುಗಾಡೋದು ಆಗೋದಿಲ್ಲ. ಕೋರ್ ಕಮಿಟಿ ಐತಿ ಮತ್ತೆ ಅವತ್ತು. ಅದಕ್ಕೆ ಆ ಸೇರ್ಪಡೆ ಕಾರ್ಯಕ್ರಮ ಅದ ಕೆಲವು ಮಂದಿ ತಿಳ್ಕೊತಾರ ನಾನಿಂದ ಎಲ್ಲ ಪಾರ್ಟಿ ನಾ ಇಲ್ಲಂದ್ರೆ ಇಲ್ಲಿ ಇಲ್ಲ, ನಾ ಇಲ್ಲಂದ್ರೆ ಇಲ್ಲ ತಗಿಸ್ನ ಮನೆ ಈ ಹೋದ ಚುನಾವಣೆಯಾಗ ರಾತ್ರಿ 2 ತನಕ ಮನೆ ಹೋಗಿ ದುಡ್ಡು ಹಚ್ಚಿ ಬಂದಾರ. ನಮ್ಮವ್ರ ನಮ್ಮ ಕೂಡ ಇದ್ದವ್ರ ನಮ್ಮ ಕೂಡ ಬೆಳೆದವ್ರ ಅಲ್ಲಿ ಹೋಗಿ ಅದನ್ನ ಮಾಡಿ ಬಂದಾರ. ಮರುದಿವ್ಸ ಏನಾಯ್ತು ರಿಸಲ್ಟ್ 11,000 ನಾ ಆರಿಸಿ ಬನ್ನಿ ಕೂತ್ರು ಮನ್ಯಾಗ. ಈಗ ಸೋಷಿಯಲ್ ಮೀಡಿಯಾದಾಗ ಎಣ್ಣೆ ಹಚ್ಚಿ ಹೊಯ್ಕೋತಾರ. ಆ ಬಾರ್ನ್ಯಾಗ ಕೂತು ಸೌದಿ ಹೆಂಗೆ ಆರಿಸಿ ಬಂದ ನಾವು ಬಂದಿಲ್ಲೋ ಅಲ್ಲಂಪುರವು ಆರಿಸಿ ಕಳಿಸ ಅಂತ ಹೇಳಿ ಅವ್ರಿಗೆ. ಅಲ್ಲಂಪುರವು ಆರಿಸಿ ಕಳಿಸ್ಯಾರ. ನಿಮ್ಮ ನೀಸ್ತನಕ ನಿಮಗೆ ಪಾಠ ಕಲಿಸ್ಲಾಕ ಆರಿಸಿ ಕಳಿಸ್ಯಾರ. ಜಿಲ್ಲಾ ಎಲ್ಲ ಸೋತೋದ್ರು ಇವ ಒಬ್ಬ ಹೆಂಗೆ ಬಂದ ತಕ್ಷಣ ಬಾರ್ನ್ಯಾಗ ಕೂತು ನಿಷೇಧಾಗ ಸಂಕಟಾಗಿ ಮಾತಾಡ್ತಾರೆ ಕಾಂಗ್ರೆಸ್ಸಿನವು. ಆದ್ದರಿಂದ ದಯಮಾಡಿ ನೀವು ಒಂದು ಗೊತ್ತಿಲ್ಲ, ನನ್ನ ಅನುಭವದ ಪ್ರಕಾರ ಹೇಳ್ತಾನೆ, ನೀವು ಪ್ರಾಮಾಣಿಕ ಕೆಲಸ ಮಾಡ್ರೆ ಭಗವಂತ ನಿಮ್ಮ ಕೈ ಹಿಡಿತ, ಅಲ್ಲಂಪ್ರಭು ನಿಮ್ಮ ಕೈ ಹಿಡಿತ. ಅದರ ಪ್ರಾಮಾಣಿಕತೆ ಇರಬೇಕು. ಇಲ್ಲಿದ್ದು ಅಲ್ಲಿ ಮಾಡೋದು ಬೇಡ, ಅಲ್ಲಿದ್ದು ಇಲ್ಲಿ ಮಾಡೋದು ಬೇಡ. ಕಾಂಗ್ರೆಸ್ದಾಗಿದ್ದು ನಮಗೆ ಹೆಲ್ಪ್ ಮಾಡೋದು ಬೇಡ. ನೀವು ಅಲ್ಲೇ ಮಾಡ್ರಿ, ನಿಮಗೆ ಶಕ್ತಿ ಬರಲಿ, ನಿಮಗೆ ಕೀರ್ತಿ ಬರಲಿ, ನಿಮಗೆ ಪ್ರಾಮಾಣಿಕತೆ ಉಳಿಲಿ. ಅಲ್ಲಿದ್ದು ನಾವು ಮಾಡ್ತೀವಿ ಅಂದ್ರೆ ಬೇಡ. ಆದ್ರೆ ನಮ್ಮಲ್ಲಿದ್ದ ಅಲ್ಲಿ ಹೋಗಬೇಡ. ಅಲ್ಲಿ ನಮ್ಮದ ಅಂತ ಇಂಡೈರೆಕ್ಟ್ ಹೆಲ್ಪ್ ಮಾಡೋದು ಮಾಡಬೇಡ, ಅದನ್ನೂ ಮಾಡ್ತಕ್ಕದ್ದಲ್ಲ. ಈ ಸಿದ್ಧಾಂತ ಮೇಲೆ ನಾವು ತೇರದಾಳ ನಗರದೊಳಗೆ ಪಾರ್ಟಿ ಕಟ್ಟೋಣ. ನೋಡ್ರಿ ಹೆಂಗೆ ಪಾರ್ಟಿ ಆಕೈತೆ ಅನ್ನುವಂಥದ್ದನ್ನು ಇದನ್ನು ಟ್ರಯಲ್ ಮಾಡಿ ನೋಡ್ರಿ. ನಂದೇ ಒಂದು ಉದಾಹರಣೆ ಹೇಳ್ತೇನೆ. ನಾ ಜಮಖಂಡ್ಯಾಗ ಅಂಗಡಿ ಇತ್ತು ನಂದು. ನಮ್ಮ ಓಣ್ಯಾಗ ಅಲ್ಲಿ ಮೈಗೂರು ರೋಡ್ ಮ್ಯಾಗ ನಮ್ಮ ಮನೆ ಐತಿ. ನೀವು ಈಗೂ ಅದ ಐತಿ, ನಮ್ಮ ಬ್ರದರ್ ಇರ್ತಾನೆ. ಆ ವಾರ್ಡ್ನ್ಯಾಗ ಏನೂ ಇದ್ದಿದ್ದಿಲ್ಲ BJP. ಆಗ ಒಬ್ಬಕ್ಕಿನ್ನ ಕಂಬಾರ ಪೈಕಿ ಬೈಲ್ಗಂಬಾರ್ ಹೆಣ್ಮಗಳು ನಿಂದ್ರಿಸಿ ನಾವು 4 ಮಂದಿ ತಿರುಗಾಡಿದೀವಿ. ಬರ್ಲಾರ್ದು 19 ಹೋಟ್ಲಿ ಆರಿಸಿ ಬಂದಳಾಗಿ BJPಯಿಂದ. ಫಸ್ಟ್ ಅದು BJPಯಿಂದ. ಆಮೇಲೆ ಮುಂದೆ ಚುನಾವಣೆ ಬತ್ತು, ನಾ ಆರಿಸಿ ಬನ್ನಿ. 3 ಸಿಟಿ ಜಮಖಂಡಿ, ರಬಕಬಂಡಿ, ತೇರದಾಳ ಎಲ್ಲ ಕಾಂಗ್ರೆಸ್ ಇದ್ದು. ಆಗ ನಾ ಆರಿಸಿ ಬಂದ ನಂತರ 3 ಸಿಟಿ BJP ಅಧಿಕಾರಕ್ಕೆ ಬಂದು 3 ಸಿಟಿ. ಆದ್ದರಿಂದ ಎಲ್ಲಿ ನಡೀದು ಬಿಡು. ಈಗ ನಾನು ಹೇಳ್ತಿಲ್ಲ, ಅಲ್ಲಿದ್ದಾಗ ಅದನ್ನ ಮಾಡುವುದು. ಯಾಕಂದ್ರೆ ಅದು ಧರ್ಮ, ಮನುಷ್ಯನ ಧರ್ಮ. ಅಧರ್ಮ ಮಾಡಬಾರ್ದು. ಅಧರ್ಮ ಮಾಡಿದ್ರೆ ಶಿಕ್ಷೆ ಆಕೈತಿ. ಮತ್ತು ಇಲ್ಲಿ ಬಂದಾಗ ನಮ್ಮ ಕೂಡ ಬಂದಾರಾಗ ನಮ್ಮ ಕೂಡ ಎಲ್ಲ ಕೂಡ್ಯಾರ, ನಮ್ಮವ್ರಾಗ್ಯಾರ. ಮತ್ತು ಇಲ್ಲಿದ್ದು ಇಲ್ಲಿ ಮಾಡೋದು ಮಾಡ್ತಾರ. ಆ ಭರವಸೆ ಅದ ನಮ್ಗೆ ದನ್ಯಾರ ಮ್ಯಾಗ, ಅಷ್ಟು ಸಿದ್ಧಾಂತ ಮ್ಯಾಗ ಅದಾರ ಅವು. ಆದ್ದರಿಂದ ಹಂಗಿರ್ಬೇಕು. ನಮ್ಮ ಪ್ರವೀಣ್ ದನ್ಯಾರ ಎಂದಾರಲ್ಲ, ಹಂಗೆ ಸಿದ್ಧಾಂತ ಇರ್ಬೇಕು. ಕಾಟಾಚಾರಕ್ಕೆ ಪಕ್ಷ ಮಾಡಬಾರ್ದು. ಹೃದಯದಿಂದ ಆಗ್ಬೇಕದು. ಹೃದಯದಿಂದ ನಮ್ಮ ಮನಸ್ಸ ಆಗ್ಬೇಕು. ಅಂದಾಗ ಮಾತ್ರ ನಮಗೇನಾದರೂ ಯಶಸ್ವಿ ಮಾಡ್ಲಿಕ್ಕೆ ಸಾಧ್ಯ ಆಕದು. ಮತ್ತು ಈ ಇದ್ರೊಳಗೆ ಎಲ್ಲರನ್ನೂ ಖುಷಿ ಪಡಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲರದು 100ಕ್ಕೆ 100 ದೇವರ ಬಂದ್ರೂ ಕೆಲಸ ಮಾಡೋಕ್ಕಾಗೋದಿಲ್ಲ. ಸಾಧ್ಯ ಇದ್ದಷ್ಟು ಪ್ರಯತ್ನ ಮಾಡಿ ನಮ್ಮ ಶಕ್ತಿ ಅನುಸಾರ ಮಾಡ್ತಿರ್ತೀವಿ. ನೀವು ತಿಳ್ಕೊಳ್ಳೋದು, ಪ್ರಯತ್ನ ಮಾಡೋದು, ಹೇಳೋದು, ಕೇಳೋದು, ಮಾಡೋದು. ಇದನ್ನಟ್ಟು ನಿಮ್ಮ ಗಮನ ಇಡ್ರಿ ಅಂತ ಹೇಳ್ರಿ. ಮಾಡಿಲ್ಲ ನಾವೊಂದು ಹದಿ ಹೇಳಿದ್ನ ಮಾಡಿಲ್ಲ, ಬರಲಿ ಇಲೆಕ್ಷನ್ಗೆ. ಹಿಂಗೆ ಅಂದ್ರೆ ನಿಮ್ದು ಕೆಲಸನೂ ಆಗೋದಲ್ಲ. ಎಷ್ಟೋ ಮಂದಿ ಹೋಗ್ಯಾರಲ್ಲ ಅಲ್ಲಿ, ನ ಗರ್ಕ ನ ಘಾಟ್ಕ ದೋಬಿಕ ಕುತ್ತ ಆಗಬಾರ್ದು. ಹಂಗ ಆಕೈತೆ ಅಲ್ಲಿ. ಇಲ್ಲಿಯವ್ರು ಹೋಗ್ಯಾರ, ಅಲ್ಲಿ ಒದ್ದಾಡಿ ಬರ್ತನಲ್ಲ ತಾರ. ಈಗ ಇಲ್ಲೊಮ್ಮೆ ಬರೋದು, ಅಲ್ಲೊಮ್ಮೆ ಹೋಗೋದು, ಇಲ್ಲೊಮ್ಮೆ ಬರೋದು, ಅಲ್ಲೊಮ್ಮೆ ಹೋಗೋದ್ರ ನಿಮ್ದೇನು ಲೀಡರ್ಸ್ಗೆ ಬೈದಿದ್ದೇನ? ಏನೂ ಆಗೋದಿಲ್ಲ. ಇದು ಬೊಗಡೋ ಚಾಪ ಐತೆ ತಿಳ್ಕೊತಾರ. ಅದರಿಂದ ಒಟ್ಟಾರೆಯಾಗಿ ತೇರದಾಳ ನಗರದೊಳಗೆ ಈ ಸಲ ರಾಮಣ್ಣ ಹೇಳಿದ್ರು. ಯಾಕಂದ್ರೆ ನನಗೆ 2004ರಾಗ 2700 ಲೀಡ್ ಆಗಿತ್ತು ರಾಮಣ್ಣ. ಈಗ ನೀವು 1000 ಎತ್ತೀರಿ. ಈಗೂ 5000 ಲೀಡ್ ಆಗ್ಬೇಕು. ನೀವೆಲ್ಲರೂ ಕುತ್ತವ್ರ ಮನಸ್ಸು ಮಾಡ್ರೆ ಆಕೈತಿ. ಕುತ್ತವ್ರು ಪ್ರಾಮಾಣಿಕ ಪ್ರಯತ್ನ ಮಾಡ್ರೆ ನಾವು 2-3 ಸಾವಿರ ಮ್ಯಾಲೆ ಲೀಡ್ ಹಾಕಿವಿ. ಅದನ್ನ ಮಾಡುವಂತ ನಿಮ್ಮ ಹೊರಗೆ ಹೆಚ್ಚ್ರಿ. ನಿಮ್ಮ ವ್ಯತ್ಯಾಸಗಳನ್ನ ಬಿಡ್ರಿ, ಎಲ್ಲರನ್ನೂ ಸಂಭಾಳಿಸ್ರಿ. ಏನಾತ್ಪ ನೀವು ಏನೋ ಜಗಳ ಬತ್ತಂದ್ರೆ ಯಾಕೆ ಜಗಳ ಬತ್ತು ಅದನ್ನು ಸಾಮೂಹಿಕವಾಗಿ ಇಬ್ಬರನ್ನು ಕೂಡಿಸಿ ಬಗೆಹರಿಸ್ರಿ, ಜಕ್ಕೊಂಡು ಹೋಗ್ರಿ. ಇಲ್ಲಾಂದ್ರೆ ಜಗಳದಾಗ ಆ ಕಡೆ ಒಂದು 4 ಮಂದಿ ಆಗೋದು, ಈ ಕಡೆ ಒಂದು 4 ಮಂದಿಗೆ ನೀವೇ ಬಡಿಗೆ ತೊಗೊಂಡು ಬಡದಾಡ್ರೆ ಕಾಂಗ್ರೆಸ್ದವ್ರು ಹಿಂದೆ ಎತ್ತು ನಗ್ತಾರ. ಅದು ಮಾಡ್ಲಾಕ್ ಹೋಗ್ಬೇಡ. ನಾವು ಒಂದಾಗಿ ಏನೇ ಆಗಲಿ, ನಿಮಗಾಗಲಿಲ್ಲ
ಊರಾನ ಹಿರಿಯರಿಗೆ ಹೇಳ್ರಿ, ಅದಾರ ನಾಡಗೌಡರು, ನಿಂಗಪ್ಪಣ್ಣದಾರು, ವಕೀಲರದಾರು, ಇನ್ನೂ ಅಲ್ಲ ಸ್ವಾಮಿಗಳದಾರು, ಅವ್ರಿಗೆ ಹೇಳ್ರಿ, ಅವ್ರದ್ದು ಆಗ್ಲಿಕ್ಕೆ ನಮ್ಮಂತಕ್ಕೆ ಬರ್ರಿ, ನಾವು ಏನರ ಪ್ರಯತ್ನ ಮಾಡಿ ನಮ್ಗೆ ಆಗ್ಲಿಕ್ಕಂದ್ರೆ ಜಿಲ್ಲಾಧ್ಯಕ್ಷರು ಟೀಮ್ ಇರ್ತದ, ಆಗ್ಲಿಲ್ಲ ಅಂದ್ರೆ ರಾಜ್ಯಾಧ್ಯಕ್ಷರು ಇರ್ತಾರೆ, ಒಬ್ಬರ ಮ್ಯಾಗ ಒಬ್ಬರು ಇರ್ತಾರೆ. ಇಲ್ಲಿ ಯಾರು ಸುಪ್ರೀಂ ಅಲ್ಲ, ಇಲ್ಲಿ ಯಾರು ಚಕ್ರವರ್ತಿ ಅಲ್ಲ ಪ್ರಜಾತಂತ್ರದೊಳಗೆ. ಅದರಿಂದ ದಯಮಾಡಿ ಈ ಸಲ ನಾನು ವಿನಂತಿ ಮಾಡ್ಕೋತೀನಿ. ನಾನು ಈಗೂ ಹೇಳ್ತೇನೆ, ನಾನಾ ನಿಂದ್ರ ಬರಂಕ ಹಠವಾದಿ ನನ್ನದಕ್ಕೆ ಏನಿಲ್ಲ. ನೀವೆಲ್ಲ 4 ಸಲ ಆಶೀರ್ವಾದ ಮಾಡ್ರಿ, ನಾನು ಖುಷಿ ಅದನ್ನು. ಮತ್ತು ನಾವು ಬಿದ್ದಾಗೂ ಕೆಲಸ ಮಾಡ್ತೀವಿ, ಗೆದ್ದಾಗೂ ಕೆಲಸ ಮಾಡ್ತೀವಿ, ನಮ್ಮ ಶಕ್ತಿ ಎಟ್ಟೈತಿ ಅಟ್ಟು. ಆದ್ರೆ ನೀವು ಯಾರಾದರೂ ಮಾಡೋರಿದ್ರೆ ನೀವು ಓಡಾಡ್ರಿ, ಪಕ್ಷ ಸಂಘಟನೆ ಮಾಡ್ಕೋರಿ, ಕಟ್ರಿ. ಆದ್ರೆ ಪ್ರಜಾತಂತ್ರದಾಗ ನೀವು ನಿಂತವ್ರಿಗೆ ಗೆಲ್ಲಬೇಕಾದ್ರೆ ನೀವು ಜನರಿಗೆ ಬೇಕಾಗ್ಬೇಕು. ಯಾಕಂದ್ರೆ ತಿರುಗಾಡ್ರಿ, ಹಳ್ಳಿಗೆ ಅವ್ರಿಗೆ ಕೆಲಸ ಮಾಡ್ರಿ, ಏನಾರ ಮಾಡ್ರಿ, ಅವ್ರು ನಿಮ್ಮ ಮೇಲೆ ಪ್ರೀತಿ ಬರಬೇಕಲ್ಲ. ಎಲ್ಲೇ ಒಂದು ಕಡೆ ನಮ್ದು ಮೂಲ್ಯಾಗ ಪ್ರೀತಿ ಐತಿ, ನನಗೆ ನಿಂತ್ರಿ ಅಂದ್ರೆ ಬರ್ಬೇಕಲ್ಲ. ನಾಳೆಗೆ ನೀವು ಬರ್ಲಿಕ್ಕೆ ನಮ್ಮ ಸರ್ಕಾರಕ್ಕೆ ಹೊಡೆತು ಬೀಳ್ತದ. ಆದ್ದರಿಂದ ನನಗ ಬೇಕನ್ನುವಂಥ ಹಠ ಇಲ್ಲ. ಇದಂತೂ ನಾನು ಮೊದಲು ಹೇಳೀನಿ. ಈಗ ಇವರು ಸುರೇಶ ಯಾರು ಹೇಳಿ ನೀವು ಅನ್ಬ್ಯಾಡ್ರಿ, ಸುಮ್ ಕೊಡ್ರಿ ಆ ಮಾತಂದ್ರು. ಆದರೂ ಅನಿವಾರ್ಯವಾಗಿ ಇಲ್ಲತ್ತೀನಿ. ನಾನು ಏನೂ ಆಗ್ಲಾರ್ದವ MLA ಕನಸು ಕಾಣಬಾರ್ದು. ಅಂಥವನ್ನ 4 ಸಲ ನನಗೆ ಆಶೀರ್ವಾದ ಮಾಡಿ ಕಳಿಸಿರಿ. ನಿಮ್ಮ ಋಣ ನನ್ನ ಮ್ಯಾಲದ. ನಾವು ಏನು ಇರಲಿ ಬಿಡಲಿ, ನಾನು ಇರೋ ತನಕ ತೇರದಾಳ ನಗರದ ಮತದಾರರ, ಹಿರಿಯರ, ನಮ್ಮ ಯುವಕರ ನನಗೆ ಶಕ್ತಿ ಮೀರಿ ಕೆಲಸ ಮಾಡುವಂಥದ್ದನ್ನು, ನಿಮ್ಮ ಸೇವೆಯನ್ನು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗ ನೂತನ ಪದಾಧಿಕಾರಿಗಳು ರಾಮಣ್ಣ ಅವರು, ಅಧ್ಯಕ್ಷರಾಗಿರ್ತಕ್ಕಂಥ ಭೀಮಣ್ಣ ಮಸೂತಿ ಅವರು, ನೀವೆಲ್ಲರೂ ಒಂದಾಗಿ, ಮತ್ತು ನಿಮ್ಮೊಳಗೆ ಯುವ ಮೋರ್ಚೆ ಒಂದು ಬೇರೆ, ನಿಮ್ಮದೊಂದು ಬೇರೆ ಮಾಡಬೇಡ್ರಿ. ಇದೆಲ್ಲ ಒಂದೇ ಒಂದು ಕುಟುಂಬ. ಇದು ನಮ್ಮದೆಲ್ಲ ಕುಟುಂಬ. ನಾಳೆ ರೈತ ಮೋರ್ಚೆ ಆಕತಿ, ಮತ್ತು SC ಮೋರ್ಚೆ ಆಕತಿ, ST ಮೋರ್ಚೆ ಆಕತಿ, ಮಹಿಳಾ ಮೋರ್ಚೆ ಆಕತಿ. ಎಲ್ಲರೂ ಕೂಡಿಸ್ಕೊಂಡು ಹೋಗುವಂಥ ಕೆಲಸ ನೀವೆಲ್ಲರೂ ಮಾಡ್ಬೇಕನ್ನುವಂಥ ಆಗ್ರಹವನ್ನು ಮಾಡಿ. ಯಾಕಂದ್ರೆ ಜಗಳ ಏನೋ ಬರ್ತಾವ, ನೀವೇ ಬಗೆಹರಿಸೋದು. ನಮ್ಮಂತೆ ತಂದೆ ಮಾಡ್ರೆ ನಾವು ಯಾರಿಗೆ ಹೇಳಕ್ಕೆ ಅಸಹಾಯಕರಾಕಿವಿ. ನಿಮಗೆ ಬೇದ್ರ ನಿಮಗೆ ಸಿಟ್ಟು, ಅವ್ರಿಗೆ ಬೇದ್ರ ಅವ್ರ ಸಿಟ್ಟು. ಇದಕ್ಕೆ ಪಕ್ಷಕ್ಕೆ ದ್ರೋಹ ಹಾಕತಿ. ನಿಮ್ಮಲ್ಲೇ ಹಿರಿಯರ್ದಾರ, ಅವ್ರನ್ನ ಹೇಳಿ ಅದನ್ನು ಸಂಭಾಳಿಸ್ಕೊಂಡು ಹೋಗುವಂಥ ಕೆಲಸ ನೀವು ಆ ರೀತಿ ಮಾಡಬೇಕು. ನೀವ ಕೂತು ಮನಸ್ತಾಪ ಮಾಡ್ಕೊಳ್ಬಾರ್ದು. ಏನೇ ಇದ್ರು ಒಂದು ಸೇತಿ ಪಕ್ಷಕ್ಕಾಗಿ, ದೇಶಕ್ಕಾಗಿ, ಧರ್ಮಕ್ಕಾಗಿ ಒಂದು ಹೆಜ್ಜೆ ನಾವೇ ಸರಿನು ತಿಳಿದವ್ರ ಸರಿಬೇಕಲ್ಲ. ಚಲೋ ಜಗ್ತೈತಿ, ಅದಕ್ಕೆ ಹುಟ್ಟಿ ಹೆಚ್ಚಾಗ್ತಾರಲ್ಲ, ಗೊತ್ತಾಯ್ತು ಒಕ್ಕಲ್ತನದಾಗ. ಹಂಗೆ ಇದು ಕೆಲಸ, ಪಕ್ಷದ ಕೆಲಸ. ನಾವೆಲ್ಲರೂ ಕೂಡಿ ನಾವು ಈ ಪಕ್ಷದ ರಥವನ್ನು ಎಳೆಯೋನು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನನ್ನನ್ನು ಈ ಸಂದರ್ಭದಲ್ಲಿ ಕರೆಸಿ ಇಲ್ಲಿ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಲಿಕ್ಕೆ ಅವಕಾಶ ಮಾಡ್ತೀನಿ. SIR ಚಾಲೂ ಅದ. ನಾ ಮೊದಲು ಸೂಕ್ಷ್ಮವಾಗಿ ಹೇಳಿದ್ನಿ. ಅದು ಅವ್ರು ಏನೇನೋ ಹೇಳತ್ತಾರ, ಅದು ಯಾವುದೂ ಸತ್ಯ ಅಲ್ಲ. ಅವರು ಬಾಂಗ್ಲಾದೇಶದಿಂದ ತಂದು ಇಲ್ಲಿ ಹೋಟೆಲ್ ಲಿಸ್ಟ್ನಾಗ ಸೇರಿಸಿ ಅವರಿಂದ ಆರಿಸಿ ಬರ್ಬೇಕಂತ ಮಾಡ್ತಾರೆ ಅವ್ರು. ಮತ್ತು ಸತ್ತಾರಲ್ಲ, ಪಶ್ಚಿಮ ಬಂಗಾಳದಾಗ 25 ಲಕ್ಷ ಓಟ್ ಇದ್ದು, 20 ವರ್ಷ 25 ಲಕ್ಷ ಓಟ್ ಇಟ್ಕೊಂಡು ಆ ಗೋರ್ಯಾಂದ ಎದ್ದು ಬಂದು ಓಟ್ ಹಾಕ್ತಿದ್ರಿ ಇವ್ರಿಗೆ. ಹೆಂಗೆ ಹಾಕ್ತಾರ? ಅದಕ್ಕೆ ಇದು ಭಾಳ ಇಂಪಾರ್ಟೆಂಟ್ ಅದ. ನೀವು ಮರ್ತು ಸಾಯ್ಬೇಡ್ರಿ. ಯಾರೋ ಒಂದು ಊರಾಗ ಅಂದ್ರೆ ಯಾರಿಗೆ ಬೇಕಾಗಿತ್ತು ಅವ್ರು ಬಂದು ಮಾಡ್ಕೋರು. ಯಾಕಂದ್ರೆ ಹಂಗಿಲ್ಲ ಅದ. ನೀವು ಬಾಕಿ ದಿವಸದೊಳಗೆ ವೋಟರ್ ಸೇರಿಸೋ ಮುಂದೆ 4 ಉಳಿದ್ರು ನಡ್ತಿತ್ತು, 4 ಬಂದ್ರು ನಡ್ತಿತ್ತು. ಈಗ ಹಂಗಾಗೋದಿಲ್ಲ. ನೀವೇ ಸ್ವತಃ ನಿಮ್ಮ ಮನೆ ವೋಟರ್ಸ್ ಅದಾವಿಲ್ಲ ನೋಡ್ಬೇಕು. ಅವ್ರು ಏನು ಪೇಪರ್ ಬರ್ತಾರ ತಂದು ಕೊಡ್ಬೇಕು. ನಿಮ್ಮಲ್ಲಿ ಹೊಸದಾಗಿ ಮದುವೆಯಾಗಿ ಬಂದಿರ್ತಾರ, ಆ ಹೆಣ್ಮಕ್ಳದು ಹೋಟೆಲ್ ಲಿಸ್ಟ್ನಾಗ ಸೇರಿಸ್ಬೇಕು. ಅವ್ರಿಗೆ ತಾಯಿ, ತಂದೆ, ಅಜ್ಜನ ಪ್ರೂಫ್ ತಂದು ಕೊಡ್ಬೇಕು. ಆ ಹೋಟೆಲ್ ಲಿಸ್ಟ್ನಾಗ ಇಂಥಲ್ಲಿ ಇದಾರ, ಹರುಗೆರೆಗದಾರ, ಇಂಥಲ್ಲಿ ಅದಾರ ತಂದು ಕೊಡ್ಬೇಕು ನೀವು. ಅಂದಾಗ ಹೋಟೆಲ್ ಲಿಸ್ಟ್ SIRದಾಗ ಸೇರ್ಪಡೆ ಮಾಡುವಂಥ ಕೆಲಸ ಮಾಡ್ತಾರೆ. ಇಲ್ಲ ತಾನ ಆಗಲಿ ಅಂದ್ರೆ ಆಗೋದಿಲ್ಲ. ಆದ್ರೆ ಒಂದು ವೇಳೆ ನೀವು ನಿಮ್ಮ ನಿರ್ಲಕ್ಷ್ಯದಿಂದ ನೀವು ಬಿಟ್ರಿ ಅಂದ್ರೆ SIR ಫೈನಲ್ ಹೋಟೆಲ್ ಲಿಸ್ಟ್ ತಯಾರಾದ್ರಂದ್ರೆ 1 ವಾರದಾಗ ನಿಮ್ಮ ಎಲ್ಲ ಸರ್ಕಾರಿ ಸೌಲಭ್ಯ ಕಟ್ ಮಾಡ್ತಾರೆ. ಕಟ್ ಮಾಡೋದು ಅಷ್ಟೇ ಅಲ್ಲ, ನಿಮ್ಮ ಮೇಲೆ ಪೊಲೀಸ್ ಎನ್ಕ್ವೈರಿ ಆಕತಿ. ಎಲ್ಲಿಂದ ಬಂದದ ನೀ ಹೇಳ್ತಾರೆ. ಅಲ್ಲಿ ಪಶ್ಚಿಮ ಬಂಗಾಳದಾಗ ಬಾಂಗ್ಲಾದೇಶ ಮಗ್ಲಿತ್ತ, ಅವ್ರು ಓಡಿ ಕಳಿಸಿರ, ನೀವೆಲ್ಲ ಹೋಗ್ರಿ. ನಿಮಗೆ ಯಾರು ಬೇರೆ ದೇಶನೆಲ್ಲ ಹೊಳಿಗೆ ಹೋಗೋದಾಕತಿ. ಆದ್ದರಿಂದ ದಯಮಾಡಿ ನಿಮ್ಮದು ಜವಾಬ್ದಾರಿ ಅದ. ನೀವು BLA 2ಗಳು 5 ಮಂದಿ ಕಮಿಟಿ ಮಾಡಿದ್ದೀವಿ. ನಾಳೆಯಿಂದ ನೀವು ತಿರುಗಾಡ್ರಿ. ದಿವ್ಸಕ್ಕೆ ಒಂದು 5-6 ಮನೆ ಅಟ್ಟ ಹಾಕಾವು. ತಿಂಗಳೈತಿ, ತಿಂಗಳ ದಿನ ನೀವು 5 ಮಂದಿ ಇದ್ದೀರಿ. ಇಬ್ಬಿಬ್ರು ಪಾಳೆ ಹಚ್ಕೋರು 4 ದಿನ. ನೀವು ಹೋಗಿ SIR ಪರ್ಫೆಕ್ಟ್ ಮಾಡುವಂಥ ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ನೀವು ಮುನ್ಸಿಪಾಲ್ಟಿ ಇಲೆಕ್ಷನ್ದಾವು ಎಷ್ಟರಾಗ ಬರ್ತಾರೋ 10-15
ಇದ್ರಾಗ ಆರಿಸಿ ಬರ್ತಾರೆ. ಒಂದು 50 ಓಟು ನಮಗೆ ಬರಲಾರ್ದು ಹೋದವು ಅಂದ್ರೆ ನಿಮಗೆ ಚಲೋ ಆಕತಿಲ್ಲ. ಈ ಅಂಥವು ಓಟು ಭಾಳ ಅದಾವು. ಕಾಂಗ್ರೆಸ್ ನಾವು ಆರಿಸಿಬಾರ್ದು, ಕೊಟ್ಟು ಓಟು ಮ್ಯಾಗ ಬೂತ್ ಕ್ಯಾಪ್ಚರ್ ಮಾಡಿ ಇವೆಲ್ಲ ಅವ್ರಿಗೆ ರಾಟಿ ಅದಾವು. ಅದಕ್ಕಾಗಿ ನೀವು ಒಟ್ಟು ಹೆಸರಾಗ್ರಿ, ಮೈ ತುಂಬ ಕಣ್ಣು ಇಟ್ಕೊಂಡು ನೀವು ಕೆಲಸ ಮಾಡಿರಿ. ಮತ್ತು ಈಗ ನಿಮ್ಮ ಮನೆಗೆ ಬಂದ ವೋಟರ್ ಲಿಸ್ಟ್ ಪರಿಷ್ಕರಣೆ ಮಾಡ್ತಾರೆ. ಇದು ಆಗಲಿಲ್ಲ ಅಂದ್ರೆ ನಾಳೆ ಅವ್ರ ಮನೆಗೆ ನೀವು ಹೋಗೋದಾಕತಿ. ತಿಂಗಳಗಟ್ಟಲೆ ಅಡ್ಡಾಡೋದು ಕೆಲಸ ಬಿಟ್ಟು ಅದನ್ನು ಮಾಡೋಕ್ಕಿಂತ ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಏನು ಪೇಪರ್ ಬಿಡ್ತಾರೆ ಕೊಟ್ಟು, ಏನು ರಿಕಾರ್ಡ್ ಬಿಡ್ತಾರೆ ಕೊಟ್ಟು SIRದಾಗ ಸೇರ್ಕೊಳ್ಳೋ ಹೋಗುವಂಗೆ ನೀವು ಎಲ್ಲರೂ ಒಬ್ಬರಿಗೆ ಅಲ್ಲದ ಎಲ್ಲ ಮಂತ್ಯಾನೊಳಗೆ ನಿಮ್ಮ ಅಣ್ತಾಮ್ರು, ನಿಮ್ಮ ಬೀಗರು ಬಿಜ್ಜರು ಓಣ್ಯಾಗ ನೀವು ಸೇರಿಸುವಂಥ ಕೆಲಸ ನೀವು ಅವ್ರು ಬೆನ್ನು ಹತ್ತಿ BLO ಬೆನ್ನು ಹತ್ತೀನಿ ಅದನ್ನು ಸೇರ್ಪಡೆ ಆಗುವಂಥದ್ದು ಕೆಲಸ ಮಾಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನೊಂದು ಊರಿಗೆ ಶಿಫ್ಟ್ ಆಗಿರ್ತಾರೆ, ಒಂದು 20-30 ವರ್ಷ ಆತ. ಅವ್ರು ಇಂಚಲ್ಕರಂಜಾಗ, ಸಾಂಗ್ಲ್ಯಾಗ, ಮಿರಜ್ದಾಗ, ಇದ್ರಾಗ ಕೊಲ್ಹಾಪುರದಾಗ, ಬೆಳಗಾವ್ದಾಗ ಅಲ್ಲೇ ಸೆಟ್ಲ್ ಆಗ್ಯಾರ. ಅವ್ರ ಇಲ್ಲಿ ಬಂದ ಇಲ್ಲೇ ಹೊಡೆದವನ ಅವರು ತೆಗೀರಿ ಅವತ್ತು. ನಿಮ್ಗೆ ಇಲೆಕ್ಷನ್ದಾಗ ಎಷ್ಟು ತೊಂದರೆ ಆಕೈತಿ ನಮ್ಗೆ ಗೊತ್ತದ, ನಮಗೆ ಕೂಡೇ ಗೊತ್ತದ. ಅವ್ರನ್ನ ಕರ್ಲ್ಯಾಕ ಗಾಡಿ ಮಾಡೋದು, ಅಂದಿನ ಪಗಾರ ಮಾಡೋದು. ಅವ್ರಿಗೆ ನಾವು ಕೊಟ್ಟು ರೊಕ್ಕ ಮಾಡಿ ಗಾಡಿ ಕೊಟ್ಟು ತೊಗೊಂಬರೋದು, ರೊಕ್ಕ ಕೊಟ್ಟ ಅವ್ರ ಕಡೆನೂ ಹಂಗ ತಗೋತಾರ. ಬಂದು ಹೋಟ್ ಯಾರಿಗೆ ಹಾಕ್ತಾರೋ ಗೊತ್ತಿಲ್ಲ. ಅದಕ್ಕೆ ತೆಗೆದು ಬಿಡ್ರಿ ಅವ್ರು ಶಿಫ್ಟ್ ಆದವ್ರನ್ನ. ಮತ್ತು ಇನ್ನೊಂದು ಕೆಲಸ ಮಾಡ್ರಿ, ನಿಮ್ಮ ಊರಾಗ ಒಂದು ಸ್ವಲ್ಪ ವ್ಯತ್ಯಾಸ ಆಗೈತಿ. ಆ ಮತದಾರನ ಮನೆ ಎಲ್ಲಿ ಅದ, ಯಾವ ಬೂತ್ನ್ಯಾಗ ಅದ, ಯಾವ ವಾರ್ಡ್ನ್ಯಾಗ ಅದ, ಅಲ್ಲೇ ಹೋಟ್ರ ಇರಂಗೆ ನೋಡ್ಕೋರಿ ನೀವು. ಇಲ್ಲಾಂದ್ರೆ ನೀವು SIRದಾಗ ಅವ್ರು BLO ಕೂಡ ತಿರುಗಾಡ್ರೆ ಗೊತ್ತಾಗತ್ತಿಲ್ಲ. ಅಲ್ಲಿ ಹೋಟ್ ತಂದು ಇಲ್ಲಿ ಸೇರಿಸೋದು, ಇಲ್ಲಿ ಹೋಟ್ ತಂದು ಅಲ್ಲಿ ಸೇರಿಸೋದು ಮಾಡ್ಯಾರ. ಅವ್ರ ಮನೆ ಇಲ್ಲಿದ್ದರೆ ಸೇರಿಸ್ರಿ, ಇಲ್ಲಾಂದ್ರೆ ನಾವು ಸೇರಿಸ್ಕೊಡಂಗಿಲ್ಲ ನೀವು ನ್ಯಾಯ ಮಾಡಿ. ಅದಾಯ್ತು, ಕಾನೂನು ಬದ್ಧನ ಅದ. ಅವ್ರ ಆಸ್ತಿ ಎಲ್ಲಿರ್ತದೆ ಅಲ್ಲಿ ಹೋಗ್ಬೇಕು. ಅವರು ಬಿಟ್ಕೊಟ್ಟು ಎಲ್ಲರೇ ನಮಗೆ ಅನುಕೂಲ ಆಗಲಿ ತಂದು ಹಾಕ್ಯಾರ. ಅವ್ರ ಕೆಲಸನ ಇದಲ್ಲ. ಅದಕ್ಕೆ ನೀವು ಅವಕಾಶ ಕೊಡಬೇಡ್ರಿ. BLA 2ಗಳು ಮತ್ತು ಆ BLOಗಳು ಜಗಳನೂ ತೆಗಿಬೇಡ್ರಿ. ನೀವು ಹೇಳ್ರಿ, ಅದು ಹೇಳಿ ನಿಮ್ಮ ಆಗ್ಲಿಕ್ಕಂದ್ರೆ ತಹಶೀಲ್ದಾರ್ ಯಾರೋ ಇರ್ತಾರೆ ಅವ್ರಿಗೆ ಹೇಳ್ರಿ, ನಮಗೆ ಹೇಳ್ರಿ, ನಾವು ಅದನ್ನು ಸರಿಪಡಿಸ್ಕೊಳ್ಳುವಂಥ ಕೆಲಸ ಮಾಡ್ತೀವಿ. ಅದನ್ನು ಒಂದು ತಿಂಗಳವರೆಗೆ ದಿನ ಒಂದು 2 ತಾಸೋ 3 ತಾಸೋ ದಯಮಾಡಿ ನೀವು ಎಲ್ಲೇ ಹೊಕ್ಕಿರಿ. ಇಲ್ಲಿ ಶಿಖರಾಜ್ಗೆ ಹೋದ್ರೆ ತಿಂಗಳು ಹೊಕ್ಕಿರಿ. ಇಲ್ಲೇ ಇದಕ್ಕೊಂದು ತಿಂಗಳು ಇದು ಶಿಖರಾಜ್ಗಿಂತ ಪುಣ್ಯ ಹೆಚ್ಚು ಬರ್ತದೆ. ಆ 2 ನಂಬರ್ಗಳು ಆ ಬಾಂಗ್ಲಾದೇಶದಿಂದ ಓಡಿ ಬಂದವರು, ಪಾಕಿಸ್ತಾನದ ಬಂದವ್ರಿಗೆ ವೋಟಿಂಗ್ ಆದ್ರೆ ನಮ್ಮ ದೇಶದ ಮರ್ಯಾದೆ ಏನು ಉಳಿತೈತಿ. ಅದನ್ನಟ್ಟು ಸರಿ ಮಾಡ್ರಿ ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾ ಮಾಡ್ತೀನಿ.